ಏನೇನೋ ಐತೆ ಗುರು ಇಲ್ಲಿ. ನಾನು ಲೈಫಲ್ಲೇ ತಿಂದಿಲ್ಲ ಇದು. ಇದೇನಿದು ಚಿಕನಾ? ಇದು ಟ್ರೈ ಮಾಡೋಣ ಇವಾಗ. ಯಾವತ್ತೂ ಟ್ರೈ ಮಾಡಿಲ್ಲ ಯಾವ ಥರ ಇರುತ್ತೆ ಅಂತ. ಯಾವತ್ತೂ ಇದುವರೆಗೂ ತಿಂದಿಲ್ಲ ಇದು. ನೋಡಿ ಇದೆ ಇಷ್ಟೆಲ್ಲ ಐಟಮು 210 ರೂಪೀಸ್. ಮೋಸ್ಟ್ಲಿ ಹಳೆ ಫಿಶ್ ಹಾಕ್ಬಿಟ್ಟೆ ಗುರು. ನನಗೇನು ಟೇಸ್ಟ್ ಗೊತ್ತಾಯಿಲ್ಲ. ತೆಂಗಿನಕಾಯಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಇದನ್ನು ಬೆರಳಲ್ಲಿ ತಗೊಬೇಕಂತ ಹಿಂಗೆ ನೋಡಿ ತಿನ್ಬೋದಪ್ಪ. ಬಾಯೊಳಗೆ ತಗೊಬೇಕಂತ ಹಿಂಗೆ ನೋಡಿ. ಇದು ಫಿಶ್ ಐತಲ್ಲ, ಇದು ನಾವು ಉಪ್ಪಿನಕಾಯಿಗೆ ಹೆಚ್ಕೊಂಡು ತಿನ್ಬೇಕಂತೆ. ಏನೇನು ಐಡಿಯಾಗಳು ಗುರು. ಸಮುದ್ರದಲ್ಲಿ ಸಿಗೋ ಏನು ಬಿಡಲ್ಲ ಗುರು ಇವರು. ಕೋಸ್ಟಲ್ ಸೈಡರು. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಕಪ್ಪೆ ಚಿಪ್ಪು ನೋಡ್ರಿ, ಒಳ್ಳೆ ಚಕ್ಕದಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ನಮ್ಮ ಚಾನಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ಅರಂಬಲ್ ಬೀಚ್ ಹತ್ರ ಇರೋ ಒಂದು ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗ್ತಾ ಇದೀವಿ. ಸೊ ಗೋವಾದಲ್ಲಿ ನಿಮ್ಗೆ ಫುಡ್ ಒಂದೊಂದ್ ಕಡೆ ಒಂದೊಂದು ರೀತಿಯಾಗಿರುತ್ತೆ. ಇವತ್ತು ಈ ಜಾಗದಲ್ಲಿ ತುಂಬಾ ಜನ ರಿವ್ಯೂ ಕೊಟ್ಟಿದ್ರು, ತುಂಬಾ ಚೆನ್ನಾಗಿದೆ ಅಂತ. ಇಲ್ಲಿ ಟ್ರೈ ಮಾಡಕ್ ಹೋಗ್ತಾ ಇದೀವಿ. ಇಲ್ಲಿ ಏನಪ್ಪಾ ವಿಶೇಷತೆ ಅಂದ್ರೆ ಡಿಫ್ರೆಂಟ್ ಆಗಿರೋ ಫುಡ್ಗಳು ಸಿಗುತ್ತೆ ಇಲ್ಲಿ, ಸೀ ಫುಡ್. ಸೊ ಅದರಿಂದ ನಾವು ಟ್ರೈ ಮಾಡಕ್ ಹೋಗ್ತಾ ಇದೀವಿ. ಅಲ್ಲಿನ ಪ್ರೈಸು ಮತ್ತೆ ಅಲ್ಲಿನ ಫುಡ್ ಯಾವ ತರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ನ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೋ. ಗಾಯ್ಸ್ ನೋಡಿ, ಇಲ್ಲಿ ಒಂದು ಖಾಲಿ ಆರ್ಡರ್ ಮಾಡಿದ್ವಿ. ಅದರಲ್ಲಿ ಇದೇನೋ ಕಪ್ಪೆ ಚಿಪ್ ಬೇರೆ ಕೊಟ್ಟಿದ್ದಾರೆ ಗೋವಾದಲ್ಲಿ. ಇದನ್ನ ಸೀಗಡಿ ಅಂತ ಹೇಳ್ತಾರೆ. ಸಣ್ಣ ಸೀಗಡಿಗಳು, ಪ್ರಾನ್ಸ್, ಅದರಿಂದ ಏನೋ ಮಾಡಿದ್ದಾರೆ. ನಾನು ಯಾವತ್ತೂ ತಿಂದಿಲ್ಲ ಇದೆಲ್ಲ. ಇದು ಕಪ್ಪೆ ಚಿಪ್ ಅಂತ ಹೆಂಗೆ ವಿಧಿ ತಿನ್ನೋದು ಇದು? ಇದನ್ನೇನಿಲ್ಲ, ಇದನ್ನ ತಿನ್ಬಾರ್ದು. ಡೈರೆಕ್ಟ್ ಈ ಮಸಾಲ ಮಾತ್ರ ತೆಗೆದು ಹೆಂಗೆ ತಗೊಳ್ಳೋದು? ಅದು ಕೈಯಿಂದ ತೆಗಿಯೋದು, ಬೆರಳಿಂದ ತಿನ್ನೋದು. ಏನು ಯಾವ ಥರ ಟೇಸ್ಟ್ ಬರುತ್ತೆ ಅದು? ಟೇಸ್ಟ್ ಚೆನ್ನಾಗಿರುತ್ತೆ. ಮಸಾಲದ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ, ಇದ್ರದ್ದೇನು ಟೇಸ್ಟ್ ಇರಲ್ಲ. ಅದೇನದು ಕಪ್ಪೆ ಚಿಪ್ಪಲ್ಲಿರೋ ಪ್ರಾಣಿನೇ ಅದು ನಾವು ತಿನ್ನೋದಾ? ಏನೇನೋ ಐತೆ ಗುರು ಇಲ್ಲಿ. ನಾನು ಲೈಫಲ್ಲೇ ತಿಂದಿಲ್ಲ ಇದು. ಫಿಶ್ ಇದು. ಇದ್ರಲ್ಲಿ ಏನು ಹಾಕಿದ್ದಾರೆ? ಚಿಕನ್ ಇದು. ಇದೇನಿದು ಚಿಕನಾ? ಇದೇ ಮೂಳೆ ಇಷ್ಟಪ್ಪ ಇದೆ. ಇದರಲ್ಲಿ ಫಿಶ್ ಹಾಕಿದ್ದಾರೆ. ಇದು ಚಪಾತಿ, ಒಂದು ರೈಸು ಇದೆ. ಇದು ಕೋಕನಾ? ಕೋಕಮ್ ಕಡಿ ಅಂತ ಹೇಳ್ತಾರೆ. ಓಕೆ. ಬಿರಿಯಾನಿ ರೈಸ್ ನೋಡಪ್ಪ ಎಷ್ಟು ಕೊಟ್ಟಿದ್ದಾನೆ. ಇದು ಟ್ರೈ ಮಾಡೋಣ ಇವಾಗ. ಯಾವತ್ತೂ ಟ್ರೈ ಮಾಡಿಲ್ಲ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿದೆ. ಕಪ್ಪೆ ಚಿಪ್ಪು ನೋಡ್ರಿ, ಒಳ್ಳೆ ಚಕ್ಕದಾಗಿದೆ. ತೆಂಗಿನಕಾಯಲ್ಲಿ ಮಾಡಿರೋದು. ಪ್ಲೇಟಲ್ಲಿ ಹಾಕ್ತಾ ಇಲ್ಲ. ಇದೆಲ್ಲ ಹಾಕೋದಪ್ಪ ಇದು? ಅದು ಪ್ಲೇಟಲ್ಲಿ ಹಾಕ್ತಾ ಇಲ್ಲ, ಖಾಲಿ ಆಗಿರೋದು ಇದ್ರಲ್ಲ. ಚೆನ್ನಾಗಿದೆ ಗುರು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಕಪ್ಪೆ ಚಿಪ್ಪು. ಇಷ್ಟಿನ ಇದು ಫ್ರೈ ಪ್ರಾನ್ಸ್ ಇದು ನೋಡಿ. ಇದು ನಮ್ಮ ಕಡೆ ಇದು ಸೀಗಡಿ ಅಂತ ಕರೀತಾರಲ್ಲ, ಡ್ರೈ ಫ್ರಾನ್ಸು. ಇದು ಚೆನ್ನಾಗಿದೆ. ನಾನು ಇದನ್ನು ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಯಾವತ್ತೂ ಇದುವರೆಗೂ ತಿಂದಿಲ್ಲ ಇದು. ಒಂಥರ ವಿಚಿತ್ರವಾಗೈತಪ್ಪ. ಮೂಗು ಮುಕ್ಷಣೆ ಎಲ್ಲ ಒಂಥರ ಚೇಂಜ್ ಆಗ್ಬಿಡುತ್ತೆ ನನಗೆ.
ಇಲ್ಲಿ ಏನದ್ರ ಹೆಸರು ಅದು ಜ್ಯೂಸು ಉರಾಕ್ ಅಂತ ಒಂದು ಜ್ಯೂಸ್ ಬೇರೆ ಕೊಟ್ಟಿದ್ರು ಯಪ್ಪ. ಅದು ಗೇರಣಿಂದ ಮಾಡ್ತಾರಂತೆ, ಅದು ಡಿಫ್ರೆಂಟ್ ಲೆವೆಲ್ ಆಗಿತ್ತು. ಫುಡ್ಡು ಆಲ್ಮೋಸ್ಟ್ ಒಳ್ಳೆ ಕಮ್ಮಿ ರೇಟಿಗೆ ಕೊಡ್ತಾ ಇದ್ದಾರೆ. ಇಲ್ಲೊಂದು ಬೀಚ್ ಹತ್ರ ಬಂದಿದ್ವಿ. ಏನಪ್ಪ ಇದ್ರ ಹೆಸರು? ಆನಂದ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಹೌದು, ಆನಂದ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ. ಫುಡ್ ವೈಸ್ ಓಕೆ ನೋಡಿ. ಇದೆ ಇಷ್ಟೆಲ್ಲ ಐಟಮು 210 rupees. ಫಿಶ್ ಕರಿ ಇದೆ, ಚಪಾತಿ ಇದೆ, ರೈಸ್ ಇದೆ, ಕೋಕಮ್ ಇದೆ, ಒಂದು ಫಿಶ್ ಇದೆ, ರವಾ ಫಿಶ್. ಇದೇನು ಕಪ್ಪೆ ಚುಪ್ಪ ಇದೆ, ಏನಂತಾರೆ ಹೆಸರು? ಮರವೈ ಸುಕ್ಕ ಅಂತ ಇದು ನೋಡಿ. ಈ ಥರ ಉಗ್ರಲ್ಲಿ ಹಿಂಗೆ ತಕ್ಕೊಬೇಕಂತ ಹಿಂಗೆ ಅದರೊಳಗಡೆ ಹುಳ ಇರುತ್ತಲ್ಲ, ಅದನ್ನು ತಿನ್ಬೇಕು ನಾವು. ಡೈರೆಕ್ಟ್ ಬಾಯಲ್ಲಿ ಹಾಕೊಂಡು ತಿನ್ಬೋದು ನೋಡಿ. ಈಗ ಟ್ರೈ ದೊಡ್ಡ ತಗೊಂಡಿದ್ದು ನೋಡ್ರಿ ಇದು. ನೋಡಿ ಇದ್ರೊಳಗಡೆ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಇದನ್ನ ಬೆರಳಲ್ಲಿ ತಗೊಬೇಕಂತ ಹಿಂಗೆ ನೋಡಿ ತಿನ್ಬೋದಪ್ಪ. ಬಾಯೊಳಗೆ ತಗೊಬೇಕಂತ ಹಿಂಗೆ. ಚೆನ್ನಾಗೈತೆ, ಬಟ್ ಯಾವತ್ತೂ ತಿಂದಿಲ್ಲ. ನಮ್ಮ ಕಡೆ ಯಾರಾದರೂ ಇದನ್ನೆಲ್ಲ ತಿಂದಿದೆಯಾ ಅಂತ ಗೊತ್ತಾಗ್ಬಿಟ್ರೆ ಮೆಟ್ಕೊಂಡು ನೋಡಿದ್ದಾರೆ. ಒಂಥರ ಆಯ್ತಪ್ಪ. ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರೋದು. ಇದು ಟ್ರೈ ಮಾಡೋಣ. ಇದು ಗುರು, ಮಜ್ಜಿಗೆಗೆ ಏನೋ ಕಲರ್ ಹಾಕ್ಬಿಟ್ಟಾರೆ. ಸೇಮ್ ಮಜ್ಜಿಗೆ ಇದು. ಕೋಕಮ್ ಅಂತ ಹೇಳಿದೆ ಅಲ್ವಾ, ಮಜ್ಜಿಗೆ ಕಡಿ ಮಸಾಲ ಮಜ್ಜಿಗೆಗೆ ಕಲರ್ ಹಾಕಿ ಮಾಡವ್ರೆ. ಅದಕ್ಕೆ ಹೆಸರು ಇಟ್ಬಿಟ್ಟವ್ರೆ ಕೋಕಮ್ ಅಂತ. ಚಪಾತಿಗೇನು ನೆಂಚಕ್ಕೆ ತಿನ್ನೋದು? ಪಲ್ಯ ಇದೆಯಲ್ಲ, ಇವೇನಾ? ನಮ್ಮ ಅಣ್ಣನ ಪನ್ನೀರ್ ಇದೆಯಲ್ಲ. ಇದು ತಗೋ. ಏನಪ್ಪ ಸಲಾಡ? ಇದು ರವಾ ಫಿಶ್. ಇದು ಲಾವಸ್. ಏನು ಗುರು ಈ ಥರ ಐತೆ? ಫಿಶ್ ಎಲ್ಲ ತಿನ್ನಕ್ಕೆ ಬರಲ್ಲ ನಮಗೆ. ಅಯ್ಯೋ, ಸೆಂಟ್ರಲ್ ತಿಂತಾವ, ಸೈಡಲ್ಲಿ ಮುಳ್ಳಿದೆ. ಹೌದಾ? ನೋಡಿ, ಇದನ್ನು ಸೆಂಟ್ರಲ್ಲಿ ತಿನ್ಬೇಕಂತೆ, ಸೈಡಲ್ಲಿ ಮುಳ್ಳಿರುತ್ತಂತೆ. ಈ ರೈಸ್ ನೋಡಿದ್ರೆ ಭಯ ಆಗ್ತಿದೆ ನನಗೆ. ಫಿಶ್ ಏನಂತ ಟೇಸ್ಟ್ ಇಲ್ಲಲ್ಲ? ಫಿಶ್ವಾ ಯಾವುದೋ ಮೋಸ್ಟ್ಲಿ ಹಳೆ ಫಿಶ್ ಹಾಕ್ಬಿಟ್ಟಾನೆ ಗುರು. ನನಗೇನು ಟೇಸ್ಟ್ ಗೊತ್ತಾಯಿಲ್ಲ. ನೀವು ರವಾ ಜೊತೆ ತಿಂದರೆ ಒಂಚೂರು ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಏನಿಲ್ಲ. ಆ್ಯಕ್ಚುಲಿ ನೋಡು, ಇದು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಊಟದ ಜೊತೆಗೆ. ಹೌದಾ? ಪ್ರಾನ್ಸ್ ಇದು ಚಪಾತಿ ಅಂತ ಅವಾಗ ಟೇಸ್ಟ್ ಬರೋದು. ಫಿಶ್ ಎಷ್ಟು ಹಾಕೋನೆ? ಬರೀ ಮುಳೆನೇ ಹಾಕೋಣಲ್ಲ. ಅಯ್ಯೋ, ಏನೋ ಅದೃಷ್ಟನೇ ಇಲ್ವಾ? ಬರೀ ಮುಳೆ ಹಾಕೊಂಡಿದ್ರು. ಒಂದೇ ಒಂದು ಪೀಸು. ಇದು ಮುಳೆನೆ, ಇದರಲ್ಲಿ ಎಮ್ಮೆಲೆ ಇದು ಇಲ್ವಾ? ಹಾಕಿದ್ದೀನಿ ನೋಡೋದು.
ಅವರಿಗೆ ಅವ್ರು ತಿನ್ನಲ್ಲ ಅಂತ. ಸಕ್ಕತ್ತಾಗೈತೆ. ಒಂದು ಗೋವಾದಲ್ಲಿ ಎಲ್ಲ ಕಡೆನೂ ಒಂದೇ ಥರ ಫುಡ್ ಸಿಗಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಫುಡ್ ಸಿಗುತ್ತೆ. ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಹೊಸ ಎಕ್ಸ್ಪೀರಿಯನ್ಸ್. ಆನಂದ ಮಲ್ಟಿ ಕ್ಯೂಸಿನ್. ಏನದು? ಮಲ್ಟಿ ಕ್ಯೂಸಿನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಅರಂಬೋಲ್ ಬೀಚ್ ರೋಡಲ್ಲಿ. ಅರಂಬಲ್ ಬೀಚ್ ರೋಡಲ್ಲಿ ಇದು ಸಿಗುತ್ತೆ ನಿಮಗೆ. ಚೆನ್ನಾಗಿದೆ. ಓಕೆ, ಪ್ರೈಸ್ ವೈಸ್ ಹೋದ್ರು ಓಕೆ. ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ, ಟೋಕನ್ ತಗೊಬೇಕಾಗುತ್ತೆ. ನಿಮ್ಮ ಹೆಸರು ಕೂಗ್ತಾರೆ, ಅವಾಗ ಹೋಗಿ ನೀವು ಸೀಟ್ ಇಟ್ಕೊಂಡು ನಿಮ್ಮ ಆರ್ಡ್ರು ಬುಕ್ ಮಾಡಿದ್ರೆ ಊಟ ತಗೊಂಬಂದು ಕೊಡ್ತಾರೆ. ಬೇಕಾ? ಇವಾಗ ಫಿಶ್ ಕರಿ ಮತ್ತು ರೈಸ್ ಟ್ರೈ ಮಾಡೋಣ. ನಾನು ಇದುವರೆಗೂ ಫಿಶ್ ಕರಿ ಮತ್ತು ರೈಸ್ ಟ್ರೈ ಮಾಡಿಲ್ಲ, ಯಾವ ಥರ ಇರುತ್ತೆ ಅಂತ. ಇದನ್ನು ಈ ಸಾಂಬಾರನ್ನ ಇದ್ರೊಳಗೆ ಹಾಕಬೇಕಂತೆ, ಹಾಕ್ಕೊಂಡು ಮಿಕ್ಸ್ ಮಾಡಿ ಇಲ್ಲಿ ಇದಲ್ಲ ಸಿಗಡಿ ಪ್ರಾನ್ಸು ಇದನ್ನು ಮಿಕ್ಸ್ ಮಾಡ್ಕೊಬೇಕಂತ. ಇದನ್ನು ಮಿಕ್ಸ್ ಮಾಡಿ ತಿನ್ಬೇಕಂತಪ್ಪ. ಅದ್ರ ಜೊತೆಗೆ ಇದೊಂಚೂರು ಇಲ್ಲಿ ಸಲಾಡ್ ಥರ ಕೊಟ್ಟಿದ್ದಾನೆ ನೋಡಿ, ಇದು ಎರಡು ಮಿಕ್ಸ್ ಮಾಡಿ ತಿನ್ಬೇಕಂತೆ. ಓಕೆ, ಇವಾಗ ಸ್ವಲ್ಪ ಟೇಸ್ಟ್ ಸಿಗ್ತಾ ಇದೆ. ಅದು ಖಾರ ಇಲ್ಲ. ನಾವು ಪನ್ನೀರ್ ತಿನ್ಬೋದು. ನಾವು ಕೋಸ್ಟಲ್ ಸೈಡರ್ ಅಲ್ಲವಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದರೆ ನಾವು ಇದನ್ನೆಲ್ಲ ತಿಂದೇ ಇರಲ್ಲ. ಈ ಕಪ್ಪೆ ಚುಪ್ ತಿನ್ನೋಕ್ಕೆ ಕಷ್ಟ ಆಗ್ತಾಯಿದೆ ಗುರು ನನಗೆ. ಆದರೆ ಟೇಸ್ಟ್ ಆಗೈತೆ. ಕಪ್ಪೆ ಚುಪ್ಪೆ ಖಾಲಿ ಮಾಡಿಬಿಡೋಣ ಫಸ್ಟು. ಇಲ್ಲಿ ರೈಸ್ ಎಲ್ಲ ಆಗ್ಬಿಡ್ತು, ಕರಿನೇ ತಿಂದಿಲ್ಲ. ಅದು ರೈಸ್ ಅಲ್ಲಕ್ಕ ಮಸಾಲ ಇಷ್ಟೊಂದು ಹಾಕೋರ ಅಲ್ಲ, ಸಮುದ್ರದಲ್ಲಿ ಸಿಗೋ ಏನು ಬಿಡಲ್ಲ ಗುರು ಇವರು, ಕೋಸ್ಟಲ್ ಸೈಡರು. ಆಕ್ಟೋಪಸ್ಸು ತಿಂತಾರಂತೆ. ಲೇ ಅಪ್ಪ ನೋಡಿ, ಈತ ಕೋಸ್ಟಲ್ ಇದೆ ಒಂದು, ಯಾವುದೇ ಒಂದು ಉಲ್ಟಾ ತಿನ್ನೋದು ಬರೀ ಪನ್ನೀರು, ಆ ಮೊಸರನ್ನ. ಅವ್ರ ಮನೇಲೆಲ್ಲ ಮಟನ್ ಚಿಕನ್ನು ಫಿಶ್ ಎಲ್ಲ ತಿಂತಾರೆ, ಇವನ ಹಬ್ಬ ಮಾತ್ರ ಉಲ್ಟಾ. ನೋಡಿ, ಅವ್ರ ಮನೇಲಿ ತಿನ್ನಂಗೆ ಇಲ್ಲ, ತಿಂತಾನೆ. ಹಾಂ, ಇಂಥ ಕೆಲಸಗಳೆಲ್ಲ ಮಾಡ್ತಾರೆ ಮನೇಲಿ ಗೊತ್ತಿಲ್ಲದಂಗೆ, ನೋಡ್ಕೊಂಬಿಡಿ. ಎಲ್ಲ ಗ್ರೂಪಲ್ಲೂ ಒಬ್ಬ ಇರ್ತಾನೆ. ಅವ್ರ ಮನೇಲಿ ವೆಜ್ಜು ನಾನ್ ವೆಜ್ಜು ಯಾರು ತಿನ್ನಲ್ಲ, ಅವ್ನು ಮಾತ್ರ ಹೊರಗಡೆ ಕದ್ದು ತಿನ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನು ನೋಡಿ ಇವನೇ ನೋಡಿ, ಇಲ್ಲೊಬ್ಬವನೇ ಇವ್ರ ಮನೇಲೂ ತಿನ್ನಲ್ಲ, ಆದರೂ ತಿಂದವನೇ. ಸಖತ್ತಾಗೈತೆ ಗುರು. ನನಗೆ ವಾಯ್ಸೇ ಗೊತ್ತಾಯಿಲ್ಲ. ಉಪ್ಪಿನಕಾಯಿ ಹಾಕ್ತೀನಿ. ಹೌದಾ? ನೋಡಿ, ಇದು ಫಿಶ್ ಐತಲ್ಲ, ಇದು ನಾವು ಉಪ್ಪಿನಕಾಯಿಗೆ ಹೆಚ್ಕೊಂಡು ತಿನ್ಬೇಕಂತೆ. ಏನೇನು ಐಡಿಯಾಗಳು ಗುರು.
ಚೆನ್ನಾಗಿದೆ. ರವೆ ನೋಡ್ರಿ ಈ ಥರ ಕಿತ್ಕೊಂಬಂದ್ಬಿಡ್ತದೆ, ವೇಸ್ಟ್ ಅದು. ಮತ್ತೊಂದು ಇನ್ನೊಂದು ಗೋವಾ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ, ಸಿ ಯು. ತಿನ್ಬೇಕಾ ತಗೋಬೇಕಾ? ಅದೇ ಹೌದು. मस्त लागायचं आहे. हॉटेल काळ छोडा